ಧೂಮಪಾನ ಅಡಿಕ್ಷನ್ ಅನ್ನ ಬಿಡೋದು ಆಲ್ಕೋಹಾಲ್ಗಿಂತ ತುಂಬಾನೇ ಕಠಿಣ. ಸ್ಮೋಕಿಂಗ್ ಅಲ್ಲಿ ನಿಕೋಟಿನ್, ಕಾರ್ಬನ್ ಡೈಆಕ್ಸೈಡ್, ಟಾರ್ 400ಕ್ಕಿಂತ ಜಾಸ್ತಿ ಹಾರ್ಮ್ಫುಲ್ ಗ್ಯಾಸಸ್ ಒಳಗಡೆ ಹೋಗ್ತವೆ. ನಿಕೋಟಿನ್ ಬ್ರೈನಿನ ರೆಸಿಪ್ಟಾರ್ಗಳಿಗೆ ಹೋದಾಗ ಅವು ಡೊಪಮಿನ್ ಮತ್ತೆ ಅಡ್ರಿನಲ್ಗಳಂತಹ ಹಾರ್ಮೋನುಗಳನ್ನ ರಿಲೀಸ್ ಮಾಡ್ತವೆ. ಈ ಹಾರ್ಮೋನುಗಳಿಂದ ಸ್ಟ್ರೆಸ್ ರಿಲೀಫ್ ಆಗುತ್ತೆ, ಮೋರ್ ಎನರ್ಜೆಟಿಕ್ ಆಗಿ ಫೀಲ್ ಆಗ್ತಾರೆ, ಫೋಕಸ್ ಆಗಿರ್ತಾರೆ, ಲೈಟ್ ಆಗಿ ಫೀಲ್ ಆಗುತ್ತೆ ಬಾಡಿ. ಬಟ್ ಈ ಫೀಲಿಂಗ್ ಕೇವಲ 1 ಗಂಟೆಯಿಂದ 2 ಗಂಟೆ ಅಷ್ಟೇ ಇರುತ್ತೆ. ಅದಾದ್ಮೇಲೆ ಮತ್ತೆ ಸ್ಮೋಕರ್ಸ್ಗಳಿಗೆ ಸಿಗರೇಟ್ ಸೇರ್ಲೇಬೇಕು ಮತ್ತೆ ಅದೇ ಎನರ್ಜೆಟಿಕ್ ಅಂಡ್ ಫೋಕಸ್ ಫೀಲಿಂಗ್ ಬರಲೇಬೇಕಂತ ಅಂತಾರೆ. ಅತಿ ಹೆಚ್ಚು ಸ್ಮೋಕಿಂಗ್ ಮಾಡೋದರಲ್ಲಿ ಭಾರತವು 2ನೇ ಸ್ಥಾನವನ್ನು ಹೊಂದಿದ್ದು, ವರ್ಷಕ್ಕೆ 10 ಲಕ್ಷ ಜನ ಕೇವಲ ಸ್ಮೋಕಿಂಗ್ ಇಂದನೇ ಸಾಯ್ತಾ ಇದ್ದಾರೆ. ಇರಿಟೇಟಿಂಗ್ ಪಾರ್ಟಿಕಲ್ಸ್ ಗಳನ್ನು ಹೊರ ಹಾಕ್ಲಿಕ್ಕೆ ಏರ್ವೇಸ್ ಅಲ್ಲಿ ಎಕ್ಸೆಸಿವ್ ಸಿಕ್ರೇಷನ್ ಉಂಟಾಗುತ್ತದೆ. ನೀವು ನೋಡಿರ್ಬೋದು ಮಾರ್ನಿಂಗ್ ಸ್ಮೋಕರ್ಸ್ ತುಂಬಾ ಕೆಮ್ಮುವುದನ್ನ. ಇಂಫೈಸಿಮಾ, ಬ್ರೋಂಕೈಟಿಸ್, ಲಂಗ್ ಕ್ಯಾನ್ಸರ್ಗಳಂತಹ ರೋಗಗಳು ಲಂಗ್ ಏರ್ವೇಸ್ ಡ್ಯಾಮೇಜ್ ಮಾಡುತ್ತೆ. ಹಾರ್ಟ್ ಅಟ್ಯಾಕ್, ಕೊರೊನರಿ ಹಾರ್ಟ್ ಡಿಸೀಸ್, ಸ್ಟ್ರೋಕ್, ಪುರುಷರಲ್ಲಿ ಎರೆಕ್ಟೈಲ್ ಡಿಸ್ಫಂಕ್ಷನ್, ಮಹಿಳೆಯರಲ್ಲಿ ಪ್ರೆಗ್ನೆನ್ಸಿ ರಿಲೇಟೆಡ್ ಪ್ರಾಬ್ಲಮ್ಸ್ಗಳನ್ನು ಉಂಟು ಮಾಡ್ತದೆ. ಕ್ರೇವಿಂಗ್ ಫೇಸ್ ಅಲ್ಲಿ ಮೈಂಡ್ ರಿಲ್ಯಾಕ್ಸ್ ಮಾಡಲಿಕ್ಕೆ ಮೆಡಿಕೇಟೆಡ್ ಧೂಮಪಾನ ಲಾಕ್ಷಾದಿ ಧೂಪನವನ್ನ ಕೊಡಬಹುದು. ಟ್ಯಾಬ್ಲೆಟ್ ಸೋಮೋಟೆಕ್ ಮದ್ದದ್ರವ್ಯಗಳಾದ ಜಟಮಾಂಸಿ, ಬ್ರಾಹ್ಮಿಯನ್ನು ಹೊಂದಿದ್ದು ಸ್ಟ್ರೆಸ್ ರಿಲೀಫ್ ಅಶ್ವಗಂಧವನ್ನು ಹೊಂದಿರುತ್ತದೆ. ಲೈಬ್ರರಿ ರಿಸರ್ಚಿನ ಪ್ರಕಾರ ಸೋಮೋಟೆಕ್ ಟ್ಯಾಬ್ಲೆಟ್ ರಿಸಲ್ಟ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತದೆ. ಶಿರೋಧಾರದಿಂದ ಸ್ಟ್ರೆಸ್ ರಿಲೀಫ್ ಆಗುತ್ತೆ. ಯೋಗ ಮತ್ತು ಪ್ರಾಣಾಯಾಮದಿಂದ ಉಸಿರಾಟದ ತೊಂದರೆಗಳು ಕಡಿಮೆ ಆಗ್ತವೆ.